ಇವಳು ಬಂದಾಗಲೇ ತಾಯಿ ಅಂತ ಆಯಿತು. ಯಾಕಂದರೆ ಇದು ನಾನು ಹೇಳಿರೋ ಮಾತಲ್ಲ, ನನ್ನ ತಾಯಿನೇ ಇವಳಿಗೆ ಹೇಳಿದ್ದಾಳೆ. ಇವತ್ತಿಗೂ ಅಷ್ಟೇ ನಮ್ಮ ಮನೆಯಲ್ಲಿ ನನ್ನ ತಾಯಿ ಇದ್ದಾಗ ಚಿಕ್ಕ ಮನೆ ಆದರೂ ಕೂಡ ನೆಂಟರು ಇಷ್ಟರಿಂದ ತುಂಬಿರ್ತಾ ಇತ್ತು. ಇವತ್ತಿಗೂ ಇವಳು ನನ್ನ ಹೆಂಡತಿ ಆಗಿದ್ದಾಳೆ. ನಮ್ಮ ಮನೆಯಲ್ಲಿ ನೆಂಟರು ಇಷ್ಟರು ಯಾವಾಗಲೂ ಇರ್ತಾರೆ, ಇರಲೇಬೇಕದು. ವೆರಿ ನೈಸ್. ಈಗ ಇವರ ತಾಯಿ ಅಂತ ಪ್ರೀತಿಸ್ತಾ ಇರುವಂತ ಇವರ ಅತ್ತೆ ಅಂದ್ರೆ ಇವರ ತಾಯಿಯನ್ನ ಸುಂದ್ರಮ್ಮ ಅವ್ರನ್ನ ನಾವೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅಮ್ಮ ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಜಡ್ಜಸ್, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಸುಂದರಮ್ಮ ಇದಾರಲ್ಲ, ನಮ್ಮ ಜೀ ಕನ್ನಡದ ಪರ್ಮನೆಂಟ್ ಅಭಿಮಾನಿ. ಅಲ್ದೇರು ಇವ್ ಗೌತಮ್ ಸರ್, ಭೂಮಿಕಾ ಮೇಡಮ್ ಸೀರಿಯಲ್ ತುಂಬಾ ಇಷ್ಟ. ಹೇಳಿ, ನಾಚ್ಕೋಬೇಡಿ, ಹೇಳಿ. ಅವರು ಕುಡ್ದಿದ್ದು ಇಷ್ಟ ಅಲ್ವಾಜಿ ನಿನ್ಗೆ ಅಂತ ಕೇಳ್ತಾರೆ. ಆಮೇಲೆ ಕ್ಯಾಬ್ ಡ್ರೈವರ್ ಆದದ್ದೇ ನಮ್ಗೆ ಮನ್ಸಿಗೆ ತುಂಬಾ ಭಾರ ಅನ್ನಿಸ್ತು. ಅದೇ ಏನ್ ಸರ್, ಒಂದು ತಾಯಿ ಮನ್ಸನ್ನೇ ನೋವು ಮಾಡ್ಬಿಟ್ರಲ್ಲ ಸರ್. ನೀವು ಅರ್ಥ ಮಾಡ್ಕೋಬೇಕು, ಕೇಳ್ಬಿಟ್ಟು ಚೇಂಜ್ ಮಾಡಿಸ್ಕೊಳತ್ತಾನೆ. ನೀವು ಸಿಕ್ಕಿರಲಿಲ್ಲ ಮುಂಚೆ, ಗೋಪಿ ನನಗೆ ಮೋಸ ಮಾಡಿಬಿಟ್ರು. ಈ ಫೀಡ್ಬ್ಯಾಕ್ ಮುಂಚೆ ಕೊಟ್ಟಿದ್ದಿದ್ರೆ ನಾನು ತೊಗೊಂಡೋಗಿ ಹೇಳಿ ಎಲ್ಲ ಚೇಂಜ್ ಮಾಡಿಸ್ತಾ ಇದ್ದೆ. ಇವಾಗ ಹೇಳಿದ್ರೆ ಏನು ಮಾಡೋದು? ಒಂದಂದ್ರೆ ಅಮ್ಮಂದಿರದಿಂದಲೇ ಒಂದು ಸ್ಪೆಷಲ್ ಹೇಳ್ಬಿಡ್ತೀನಿ ಸರ್. ಒಂದು ನಮ್ಮ ಮನೇಲಿ 3 ಗಂಡು ಮಕ್ಕಳು, ಬಟ್ ಇವ್ರ ಮನೇಲಿ 3 ಜನ ಹೆಣ್ಮಕ್ಳು. ಮಾವ ಅವರು ಸ್ವಲ್ಪ ಸಂಪಾದನೆ ಕಡಿಮೆ ಇದ್ದಾಗ ಪಾಪ ಇವರು ಏನ್ ಮಾಡೋದು ಅದಕ್ಕೆ ಪಕ್ಕದ ಮನೆಯವರು, ನಾವು ಇಡ್ಲಿ ದೋಸೆ ಮಾರ ನಾವು ಬೇರೆ ಊರಿಗೆ ಹೋಗ್ತಾ ಇದೀವಿ, ಮನೆ ಒಳಗಡೆ ಮಾಡಿ ಬೇರೆಯವ್ರು ಬಂದು ತಗೊಂತಾರೆ ಇದು ಅಂತ ಹೇಳಿದಾಗ ಮನೆಯಲ್ಲಿ ಒಂದು ಇಡ್ಲಿ ಪಾತ್ರೆ ಇವತ್ತಿಗೂ ಇಟ್ಟಿದ್ದಾರೆ ಮನೆಯಲ್ಲಿ. ಅದೊಂದು ಇಡ್ಲಿ ಪಾತ್ರೆ ಇಟ್ಕೊಂಡು ಜೀವನ ಶುರು ಮಾಡಿದ್ದು. ತುಂಬಾ ಬಡತನ ಅಂತಂದ್ರೆ ಎಷ್ಟು ಅಂದ್ರೆ, ನಾನು ಬಡತನ, ಅವ್ರದ್ದು ಅಷ್ಟೇ ಬಡತನ. ಅಷ್ಟು ಮಾಡಿ 3 ಜನ ಮಕ್ಕಳಿಗೂ ಎಜುಕೇಶನ್ ಕೊಡ್ಸಿದ್ರು. ಇವತ್ತು ಅವರ ಮಗನೂ ಇದ್ದಾರೆ. ಬಟ್ ಅಷ್ಟು ಜನ ದಡ ಸೇರಿಸಿ ಅವ್ರು ಹೇಳ್ತಾ ಇರ್ತಾರೆ, ಒಂದು ಒಳ್ಳೆ ಸೀರೆ ಉಟ್ಕೊಳಕ್ ಇರ್ಲಿಲ್ಲ. ಯಾರ್ದಾರು ಮದುವೆ ಕರೆದ್ರೆ ಅವ್ರ ಮದುವೆ ನೋಡಿ 3 ಜನ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳನ್ನ ಈ ಥರ ಒಂದು ಮದುವೆ ನಾನು ಮಾಡೋಕ್ಕಾಗತ್ತಾ ಅಂತ ಹಿಂದೆ ಕೂತ್ಕೊಂಡು ಸೀರೆ ಮುಚ್ಕೊಂಡು ಯಾವಾಗಲೂ ನಾನು ಅಳ್ತಾ ಇದ್ದೆ. ಅದೇನೋ ಭಗವಂತ ಗೊತ್ತಿಲ್ಲ, ಇಡ್ಲಿ ವ್ಯಾಪಾರದಲ್ಲಿ ಇದಕ್ಕೆ ಸಾಥ್ ಕೊಟ್ಟದ್ದು ನನ್ನ ಹೆಂಡತಿ. ಆವಾಗ ನಮ್ಗೆ ಹೆಣ್ಮಕ್ಳು ಅಂತ ಯಾರು ಸಪೋರ್ಟ್ ಇರಲಿಲ್ಲ. ನಾವು ಹೆಣ್ಮಕ್ಳಿಗೆ ನಾವು ಹಿಂಗೂ ಮಾಡ್ತೀವ, ನಮ್ಮ ಮಕ್ಕಳಿಗೆ ನಾವು ಮದುವೆ ಮಾಡ್ತೀನ, ಈ ಥರ ಮಾಡ್ತೀನ ಅನ್ನೋ ಆಸೆ ಇತ್ತು. ನೆನೆಸ್ಕೊಂಡು ಅಳ್ತಾನೆ ಇದ್ದಿ. ಆದರೆ ನನ್ನ ಆಸೆಗಿಂತನೂ ನಾವು ಅಮ್ಮ ಮಕ್ಕಳು ಚಲವಾಗಿ ನಿಂತ್ಕೊಂಡು ಒಬ್ರಿಗಿನ್ನೂ ಒಬ್ರಿಗೆ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಬಾಯಿಗೆ ಬೆರಳಿಟ್ಕೋಬೇಕು, ಆ ಥರನೇ ನಾನು 3 ಹೆಣ್ಮಕ್ಳು ಹೆಮ್ಮೆಯಿಂದ ಒಬ್ರಿಗಿಂತ ಒಬ್ರಿಗೆ ಮಾಡಿದ್ದೀನಿ ಸರ್. ಅಮ್ಮ, ನೀವು ಈ ಪ್ರೋಗ್ರಾಮಿಗೆ ಬರ್ಬೇಕು, ನಾನು ಇವತ್ತು ಬರ್ಬೇಕು ಅಂದ್ರೆ ಏನೋ ಒಂದು ಕಂಡೀಷನ್ ಇಟ್ಟಿದ್ರಂತಲ್ಲ, ರಾಜೇಶ್ ಅವ್ರ ಹತ್ರ ಏನೋ ಬೇಕು ಅಂತ. ಅವ್ರ ಜೊತೆ ಮಾತಾಡ್ಬೇಕು, ನಾವು ಫೋಟೋ ತೆಗಿಸ್ಕೋಬೇಕು. ಭೂಮಿ ಬನ್ನಿ, ಗೌತಮ್ ಸರ್, ಭೂಮಿಕಾ ಮೇಡಮ್, ಪ್ರೇಮ್ ಸರ್, ಮಾಳವಿಕಾ ಮೇಡಮ್. ಈಗ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನಮ್ಮ ಜೀ ಕನ್ನಡದ ಅಭಿಮಾನಿಗೋಸ್ಕರ ಸುಂದರಮ್ಮ ಅನ್ನೋರು ನಮ್ಮ ಜೀ ಕನ್ನಡದ ಸೆಲೆಬ್ರಿಟಿ ಸ್ಟಾರ್ಸ್ ಗೌತಮ್ ದಿವಾನ್ ಅವರು ಅವ್ರ ಜೊತೆ ಒಂದು ಚಿಕ್ಕ ಹೆಜ್ಜೆ ಹಾಕ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.